ಪದೋ ಪರಮಸಾಸಿಯಂತೆ ಮೂಡ ಕೇಳಿದೆ ವಸತಿ ಪಾಲಕರ ಕೇಳಿದರೆ ದೇವತೆಗಳ ಕೂಳ ವಿಕ್ರಮ ನೋಡಿದ ಖಗೋಳ ನುಡಿಯಂ ಕೇಳಿದಿರ ಕ್ಷಣದೋಳ್ ಬೀಳಗೈದಿತ್ತೊಡೆ ಕ್ಷಣದೋಳ್ ಬೀಳಗೈದಿತ್ತೊಡೆ ಜಯೋ ದೇವಿ ಸುಕುಮಾರನೆ ಪಾವನ ತೋಜನೆ ನಾನ್ ರವಿಸುತ್ತನೆ ಕೇಳು ಮೂಡ ಕೇಳಿದ ಪಾಲಕರು ಕೇಳಿದಿರ ದೇವತೆಗಳು ಕೂಳ ವಿಕ್ರಮ ನೋಡಿದ ಕಟಾರು ನುಡಿಯಂ ಕೇಳಿದಿರೋ ಶನಿಯೆಂಬ ಎರಡಕ್ಷರವನ್ನು ಕೇಳಿದ ಮಾತ್ರದಲ್ಲಿ ನೀಚ ಸುರು 330 ಕೋಟಿ ದೇವತೆಗಳು ಗಡಗಡನೆ ನಡಿಗೈ ಎದವಿ ದೆಕ್ಕೆಟ್ಟು ಓಡು ಹೋಗುತ್ತಿರುವಾಗ ನರೋದ ಮನೋದ ನೀನು ಪೀತನನ್ನು ಪಿಡಿದವನೆಂದು ನನ್ನನ್ನು ಪರ್ಯವಶ್ಯವಾಗಿ ಜರಿದ ಮದ ಹೊಂದ ಇದೋ ನಿನ್ನ ಕನ್ಯೆ ರಾಶಿಗೆ ಪ್ರವೇಶಿಸುವೆನು ಪರಾವಿಕ್ರಮ ಪರಾವಿಕ್ರಮ ಪರಾವಿಕ್ರಮ. ಮಂತ್ರಿ ಮಹಾಪ್ರಭು, ಗಗನ ಮಾರ್ಗದಲ್ಲಿ ವಿಕ್ರಮ ವಿಕ್ರಮ ಎಂಬ ಭಯಂಕರ ಶಬ್ದವು ಕೇಳಿ ಬರುತ್ತಿರುವುದಲ್ಲ, ಅದೇನಿರಬಹುದು? ಏನೋ ಅಶರೀರವಾಣಿಯೇ ಇರಬಹುದು ಮಹಾಪ್ರಭು. ಏನು ಅಶರೀರವಾಣಿಯ ಶಬ್ದವೇ? ಆ ಅಶರೀರವಾಣಿಯ ಶಬ್ದವು ನನ್ನನ್ನೇನು ಮಾಡಬಲ್ಲದು? ಭ್ರಾಂತಿಯನ್ನು ಬಿಡು ಮಂತ್ರಿ. ಮಹಾಪ್ರಭು, ಅದು ಅಶರೀರವಾಣಿಯ ಶಬ್ದವಲ್ಲ. ಮತ್ತೇನು ಸ್ವಾಮಿಗಳೇ? ಮಹಾಪ್ರಭು, ನೀವು ಆಡಿದ ಕಡುನುಡಿಗಳನ್ನು ಕೇಳಿದ ಆ ಶನಿ ಪರಮಾತ್ಮನು ಕೈಲಾಸ ರೂಢದಲ್ಲಿ ಆಕಾಶ ಮಾರ್ಗದಲ್ಲಿ ಹೋಗುತ್ತಿರುವರು. ಈಗಲಾದರೂ ಆನೆ ಕೊಂಬಿನಿಂದ ಪ್ರತಿಮೆಯನ್ನು ಮಾಡಿಸಿ ಎಳ್ಳಿನ ರಾಶಿ ಮೇಲೆ ಇರಿಸಿ ಕುದುರೆ ಹಲ್ಲೆಯನ್ನು ತರಿಸಿ ಗಂಗೆಯಿಂದ ಪೂಜೆಯನ್ನು ಮಾಡಿದರೆ ಆ ಪರಮಾತ್ಮನು ಶಾಂತನಾಗುವನು. ಏನು ಹೇಳಿದೆ ಪಂಡಿತ? ಆತನು ಶಾಂತನಾಗಬೇಕಾದರೆ ಆನೆಯ ಕೊಂಬಿನಿಂದ ಆತನ ಪ್ರತಿಮೆಯನ್ನು ಮಾಡಿಸಿ ಅದನ್ನು ಎಳ್ಳಿನ ರಾಶಿಯಲ್ಲಿ ಇರಿಸಿ ಕುದುರೆಯ ಹಲ್ಲೆಯನ್ನು ತರಿಸಿ ಆತನಿಗೆ ಪ್ರಿಯವಾದ ಕುಂಬಳಕಾಯಿಯನ್ನು ಆತನ ಪಕ್ಕದಲ್ಲಿ ಇಟ್ಟು ಪವಿತ್ರವಾದ ಗಂಗೆಯನ್ನು ತರಿಸಿ ಫಲಪುಷ್ಪಗಳಿಂದ ಪೂಜೆಯನ್ನು ಸಲ್ಲಿಸಿದರೆ ಈತನು ಶಾಂತನಾಗುವನು. ಹಣೆ ಬರಹವನ್ನು ಮೀರಲು ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಹೀಗಿರುವಾಗ ಹುಟ್ಟಿದಾಗಲೇ ತನ್ನ ತಂದೆಯನ್ನು ಬಿಡಿದು ಕುಷ್ಠರೋಗವನ್ನು ಕೊಟ್ಟಂತವನನ್ನು ಪೂಜಿಸು, ಪೂಜೆ ಮಾಡು ಎಂಬುದಾಗಿ ಹೇಳಿದ್ರಲ್ಲ, ನೀವೆಂತಹ ನೀಚ ಬ್ರಾಹ್ಮಣ! ನೀವೆಲ್ಲರೂ ಒಂದು ಕ್ಷಣ ಈ ನನ್ನ ಸಭೆಯಲ್ಲಿ ನಿಲ್ಲದೆ ನನ್ನ ರಾಜಸಭೆಯನ್ನು ಬಿಟ್ಟು ತೊಲಗಿ, ಇಲ್ಲವಾದರೆ ಬಿಟ್ಟು ತೊಲಗಿ. ಮಹಾಪ್ರಭು, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂಬಂತೆ ಆ ಪರಮಾತ್ಮನನ್ನು ಜರಿದು ಕಡು ಕಷ್ಟಕ್ಕೆ ಗುರಿ ಆಗಬೇಡಿ. ಈ ಪುಷ್ಪವನ್ನಾದರೂ ಸ್ವೀಕರಿಸಿ, ನಿಮಗೆ ಒಳ್ಳೆಯದಾಗುವ. ಆ ಪುಷ್ಪವನ್ನು ಕೊಟ್ಟು ಬೇಗ ತೊಲಗು. ಆಗಬಹುದು ಪ್ರಭು. ಮಂತ್ರಿದ್ರ, ಪ್ರಭು, ಆ ಪಂಡಿತನು ಕೊಟ್ಟ ಪುಷ್ಪವನ್ನು ನನ್ನ ಕರಹಸ್ತದ ಮೇಲೆ ಇಟ್ಟ ಕೂಡಲೇ ನನ್ನ ಶರೀರವೇ ಗಡಗಡನೆ ನಡುಗುತ್ತಿರುವುದಲ್ಲ. ಕಾರಣವೇನು ಮಂತ್ರಿ? ಏನೋ ಸಂಶಯ ಇರಬಹುದು ಮಹಾಪ್ರಭು. ಏನು ಸಂಶಯ? ಆ ಸಂಶಯವೋ ನನ್ನನ್ನೇನು ಮಾಡಬಾರದು. ಭ್ರಾಂತಿಯನ್ನು ಬಿಡು ಮಂತ್ರಿ. ಮಂತ್ರಿ, ಮಹಾಪ್ರಭು, ಮಾತಾಪಿತೃಗಳ ಸೇವೆ ಮಾಡಿ ಮೋಕ್ಷ ಪಡೆಯುವುದೋ ಈ ಮಾನವನ ಕರ್ತವ್ಯ. ಹೀಗಿರುವಾಗ ಹುಟ್ಟಿದಾಗಲೇ ತನ್ನ ತಂದೆಯನ್ನು ಬಿಡಿದು ಕುಷ್ಠರೋಗವನ್ನು ಕೊಟ್ಟಂತವನನ್ನು ಪೂಜಿಸು, ಪೂಜೆ ಮಾಡು ಎಂಬುದಾಗಿ ಹೇಳುವರಲ್ಲ, ಅವರೆಂತಹ ವಿವೇಕಿಗಳಾದ ಬ್ರಾಹ್ಮಣರು. ಆತನನ್ನು ಖಂಡಿತವಾಗಿಯೂ ಪೂಜಿಸಬಹುದೇ ಮಂತ್ರಿ? ಖಂಡಿತವಾಗಿಯೂ ಪೂಜೆ ಮಾಡೋರು. ಖಂಡಿತವಾಗಿಯೂ ಪೂಜಿಸಲಾಗದು. ಅಯ್ಯೋ ಪರಮಾತ್ಮ,
ಕೇಳಿದ ಮಾತ್ರದಲ್ಲಿ 330 ಕೋಟಿ ದೇವತೆಗಳು ಗಡೋಗಡನೆ ಅಡಗಿ ಎದರಿ ಬೆದರಿ ಕೆಟ್ಟು ಓಡು ಹೋಗುತ್ತಿರುವಾಗ ನರೋದ ಮನೋದ ನೀನು ಪಿತನನ್ನು ಪಿಡಿದವನೆಂದು ನನ್ನನ್ನು ಪರ್ಯಾಸ್ಯವಾಗಿ ಜನಿದೇವದ ಅಂದ. ಇದರಲ್ಲಿ ಮದ ಅಂದ. ಶನಿ ರಾಜ ಪರಮಾತ್ಮ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಶ್ರೀ ಶನಿ ದೇವ. ಶನಿ ರಾಜ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ದೇವಾ. ದೇವಾ ಕಾಯಿಗೆ ಅರಿಯದೆ ಮಾಡಿದ ಅಪರಾಧಗಳ
ಪರಮಾತ್ಮ, ಮಂದ ಭಾಗ್ಯನಾದ ನಾನು ಮುಂದೆ ಬರುವ ಬಂಧನವನ್ನರಿಯದೆ ಕುಂದುಕದ ನುಡಿಗಳನ್ನು ನುಡಿದು ಪರಮ ಪಾಪಿಯಾಗಿರುವೆನು ತಂದೆ. ಹೇ ದೇವಾದಿ ದೇವನೇ, ಶನಿರಾಜನೇ, ಈ ಪಾಪಿಯಾದ ವಿಕ್ರಮನ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವಾ. ಸಾಕೆಲ ಸವಾಸವ ಫಲ ನಿಜ ನೋಡ್ವೆ, ಸಾಕೆಲ ಸವಾಸವ ಫಲ ನಿಜ ನೋಡ್ವೆ, ಫಲ ನಿಜ ನೋಡ್ವೆ. ಅದಮ ನಾನು ನಿನ್ನನ್ನು ಮುದಲಿ ನೋಡದುರುಳನೆ, ಅದಮ ನೋಡ ನಿನ್ನನ್ನು ಮುದಲಿ ನೋಡದುರುಳನೆ. ಪರಮ ಸನಿ ಅರಿಯದೆ ಸುವಾಸವೆ ನಿಜಯ್ಯ, ಪರಮ ಸನಿ ಅರಿಯದೆ ಸುವಾಸವೆ ಕೆರಿದಯ, ನನ್ನ ಸನೆ ಕೆರಿದಯ. ಸಾಕೆಲ ಸವಾಸವ ಫಲ ನಿಜ ನೋಡ್ವೆ, ಚಲನೆ ನಿಜ ನೋಡ್ವೆ, ಫಲ ನಿಜ ನೋಡ್ವೆ. ಅಯ್ಯೋ ಶನಿರಾಜ, ಶನಿಯ ಪ್ರತಾಪವನ್ನರಿಯದೆ ನಾನಾ ಬಗೆಯಲ್ಲಿ ನಿಂದಿಸಿ ನನ್ನನ್ನು ಜರಿದಿರುವ ನೀಚ. ಹಾಗಾದರೆ ನೀನು ಸತ್ಯವಂತ. ಅಯ್ಯೋ ಪರಮಾತ್ಮ, ನನ್ನದು ಮಹಾಪರಾಧ ತಂದೆ. ಇದು ನಿನ್ನ ಜ್ಞಾಪಕ ಬೆವರಲ್ಲಿ ಮದ ಹೊಂದ. ಅಯ್ಯೋ ಶನಿರಾಜ, ಕಾಪಾಡು ದೇವನೇ, ಕೋಪವ ಮಾಡದೆ. ಶನಿರಾಜ, ಕಾಪಾಡು ದೇವನೇ, ಕೋಪವ ಮಾಡದೆ. ಕಾಪಾಡು ದೇವನೇ, ದೇವಾ ಶನಿರಾಜ. ಹೋಗಲಿ ಮದ ಹೊಂದ. ಸ್ವಾಮಿ ಪರಮಾತ್ಮ, ಏ ಪರೇ ಓ ಭವ ನಾಥೈಸಲಾರೆ ಸ್ವಾಮಿ, ಕಾಪಾಡು ದೇವಾ ಶನಿರಾಜ. ನಿಮ್ಮಯ ಮಹಿಮೆಯ ಅರಿಯದೆ ಜರೆದನೋ
ಶನಿರಾಜ, ನೀವು ಹೇಳಿದಂತೆ ನನ್ನ ದುರಹಂಕಾರದಿಂದಲೂ ಈ ರತ್ನಖಚಿತವಾದ ಸಿಂಹಾಸನದ ಮದಹಂಕಾರದಿಂದ ಪಿತನ ಪಿಡಿದವನೆಂದು ನಾನು ಜರಿದದ್ದು ನಿಜ ತಂದೆ, ನಿಜ. ಮತ್ತೆ ಬೇರೆ ಇಲ್ಲ ದೇವ. ಹೇ ದೇವಾದಿ ದೇವನೇ, ಇದನ್ನೇ ಅಪರಾಧವೆಂದು ಭಾವಿಸುವೆ ತಂದೆ. ಸತ್ಯ ಧರ್ಮ ಅನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿರುವ ನನಗೆ ನೀವು ನಿಮ್ಮ ಮಹಿಮೆಯನ್ನು ನಾನು ತಿಳಿಯದೆ ದುಡುಕಿ ಒಂದೇ ಒಂದು ತಪ್ಪು ಮಾಡಿದ್ದಕ್ಕೆ ಇಂತಹ ಘೋರ ಶಿಕ್ಷೆ ತಂದೆ. ಬೇಡ ತಂದೆ, ಬೇಡ. ಈ ಪಾಪಿಯ ಅಪರಾಧವನ್ನು ಮನ್ನಿಸಿ ನನ್ನನ್ನು ಉದ್ಧಾರ ಮಾಡು ದೇವ, ಉದ್ಧಾರ ಮಾಡು. ಏನನ್ನಾಡಿದೆ ಎನ ಮನದ ಕುಲಮನ್ನೀಗ ಏನನ್ನಾಡಿದೆ ಏನನ್ನಾಡಿದೆ ಕುಲಮನ್ನೀಗ ಏನನ್ನಾಡಿದೆ ಅವನು ಇವನು ಎನದಲ್ಲಿ ಕುಲವನ್ನೇನು ತಿಳಿದೆಯೋ ಅವನು ಇವನು ಎನದಲ್ಲಿ ಕುಲವನ್ನೇನು ತಿಳಿದೆಯೋ ಪರಮ ಸನಿ ಅರಿಯದೆ ಸುವಾಸನೆ ತಿಳಿದೆಯೋ ಅಯ್ಯೋ ಪರಮಾತ್ಮ, ಕೆಲವು ಮನುಜ ಕುಲಮನೆ ಏನನ್ನಾಗಿದೆ 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 ರಾಜ ಮಧುಂದು ಎನ್ನಡಿದು ಅವನ ಬಿಡಿದು ಗುರುಗಳ ದೂರ ಕೇರಿಸಿ ಹಿಡಿದು ಅವನ ಬಿಡಿದು ಗುರುಗಳ ದೂರ ಕೇರಿಸಿ ನನಗೆ ಸರಿಯ ಕುಲವನೋರ ವಿಕ್ರಮ ಪರಮಾತ್ಮ, ನನಗೆ ಸರಿಯ ಕುಲವನೋರ ವಿಕ್ರಮ ಏನನ್ನಾಗಿದೆ ಕೆಲವು ಮನುಜ ಕುಲವನಿದ್ದ ಏನನ್ನಾಗಿದೆ 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 ಮಧುಂದು ಅಯ್ಯೋ ಶನಿರಾಜ, ಹಿಡಿದು ಅಯ್ಯೋ ಅವನನ್ನು ಪಿಡಿದು ನನ್ನ ವಿದ್ಯಾಗುರುಗಳನ್ನು ಸೂಲಕ್ಕೇರಿಸಲಿಲ್ಲವೇ ನೀಚ. ನಿಜ ನಿಜ. ನೀನು ಪಿತನನ್ನು ಪಿಡಿದವನೆಂದು ನನ್ನನ್ನು ಪರ್ಯಕ್ಷವಾಗಿ ಜರಿದೆ ಮದಾಂಧ. ಅಯ್ಯೋ ಶನಿರಾಜ, ಪರಮಾತ್ಮ, ಪಾಪವೇಕೆ ಶನಿ ದೇವ ಪಾಪೇಕಾದೇನೋ ಪರಮಾತ್ಮ. ಪಾಪವೇಕೆ ಶನಿ ದೇವ ಪಾಪೇಕಾದೇನೋ ದೇವಾ ಮಹಿಮೆಯ ನಾರಿಯ ದೇಶ ರಾಜ ರವಿ ಸುತರೇ ನಿಮ್ಮ ಮಹಿಮೆಯ ನಾರಿಯ ದೇ ಜರಿದ ಬಾರಾದ ಕೇಶರಿ ರಾಜ ಜರಿದ ಬಾರಾದಕ್ಕೆ ಕಡು ಕಷ್ಟಕ್ಕೆ ಗಾದೆ ಪಾಪಿ ಕೋಪ ಏಕೆ ಶನಿ ದೇವ ದೇವಾ ಶನಿ ಸ್ವತರೇ ನಿಮ್ಮ ಗತಿ ಕಾಣದೇ ಶನಿ ರಾಜ ಶ್ರುತಿ ಸುತರೇ ನಿಮ್ಮ ಗತಿ ಕಾಣದೇಗ ಪತಿತ ಪಾವನದೊಳು ಪರಮಾತ್ಮ ಪತಿತ ಪಾವನದೊಳು ಪಾದವ ಪೂಜಿತೆ ಪಾಪಿ ಶನಿ ದೇವ
ಮಾತಾ ಪಿತೃಗಳ ಸೇವೆ ಮಾಡಿ ಮೋಕ್ಷ ಪಡೆಯುವುದು ಈ ಮಾನವನ ಕರ್ತವ್ಯವಲ್ಲವೇ ತಂದೆ? ಹೀಗಿರುವಾಗ ಸತ್ಯ ಧರ್ಮ ನ್ಯಾಯ ನಿಷ್ಠೆಯಲ್ಲಿ ರಾಜ್ಯವನ್ನು ಪರಿಪಾಲಿಸುತ್ತಿರುವ ನನಗೆ ರಾಜಸಭೆಯಲ್ಲಿ ಪಂಡಿತೋತ್ತಮರು ತಮ್ಮ ಲೀಲೆಯನ್ನು ಹೊಗಳುತ್ತಿರುವಾಗ ನಾನು ಪಿತನನ್ನು ಪಿಡಿದ ನಿಮ್ಮನ್ನು ನಾನು ಜರಿದದ್ದು ನಿಜ ತಂದೆ, ಮತ್ತೆ ಬೇರೆ ಇಲ್ಲ ದೇವ. ಹೇ ದೇವಾದಿ ದೇವನೇ, ಇದನ್ನೇ ಅಪರಾಧವೆಂದು ಭಾವಿಸುವೆಯಾ ತಂದೆ? ಈಗ ನಿನ್ನ ಮಹಿಮೆ ಏನೆಂಬುದು ನನಗೆ ಚೆನ್ನಾಗಿ ಅರ್ಥವಾಯಿತು ತಂದೆ. ಒಂದೇ ಒಂದು ಸಾರಿ ಈ ಪಾಪಿಯಾದ ವಿಕ್ರಮನ ಅಪರಾಧವನ್ನು ಮನ್ನಿಸಿ ನನ್ನನ್ನು ಉದ್ಧಾರ ಮಾಡು ದೇವಾ, ಉದ್ಧಾರ ಮಾಡು. ಅಯ್ಯೋ ಸತ್ಯರಾಜ, ಪರಮಾತ್ಮ, ನಿನ್ನ ಪಾಪಿಯಾದ ಕೈಗಳಿಂದ ನನ್ನ ಪವಿತ್ರವಾದ ನಾನು ಜಾತಿಯಲ್ಲಿ ಒಳಗ ಸಂಬೋಧನು ಇಲ್ಲ ದೇವ, ರೂಪಿನಲ್ಲಿ ಕಪ್ಪರು ಪರಮಾತ್ಮ, ನೀನು ಧರ್ಮಿಷ್ಠನು ಸತ್ಯವಂತನು ಇಲ್ಲ ತಂದೆ. ಮದಹಂದ ನಿನ್ನ ರತ್ನಖಚಿತವಾದ ಸಿಂಹಾಸನ ಮದಂಕಾರದಲ್ಲಿ ಕುಳಿತು ಪೀತನನ್ನು ಪಿಡಿದವನೆಂದು ತರ ಚಪ್ಪಾಳೆ ನೋಡದ ನಾನು ಕಡಿಸದೆ ಹೋದರೆ ಪರಮಾತ್ಮ, ಛಾಯಾದೇವಿ ಸುಕುಮಾರರೇ ನಾನು ಗಮನಿಸುತ್ತೇನೆ. ಪರಮಾತ್ಮ, ನೀನು 7 ವರ್ಷಗಳ ಕಾಲ ಅಘೋರವಾದ ಕಷ್ಟವನ್ನು ಅನುಭವಿಸಲೇಬೇಕು, ಅದನ್ನು ನಾನು ನೋಡಲೇಬೇಕು ಮದ ಚೈತನ್ಯ.